ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವೊಂದು ಘೀ ರೈಸು ಮತ್ತು ತರಕಾರಿ ಕುರ್ಮ ಮಾಡೋದನ್ನು ನೋಡೋಣ. ಮೊದಲು ಇದನ್ನು ಬಾಸುಮತಿ ರೈಸನ್ನು 1 ಅವರ್ ನೆನೆಸ್ಕೊಂಡಿದ್ದೀನಿ ನಾನು. ಅದನ್ನು ನೀರು ಕುದಿಯೋ ಟೈಮಲ್ಲಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡು ಬಸ್ಕೊಂಡು ಇಟ್ಕೊಂಬಿಡೋಣ. ಅದನ್ನು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಅದರಲ್ಲೇ ಹಾಕಿ ಎಲ್ಲ ಹಾಕಿ ಕುಕ್ಕರಲ್ಲಿ ಮಾಡಲ್ಲ, ಈ ಥರ ಒಗ್ಗರಣೆ ಮಾಡ್ಕೊತೀನಿ ಸಪ್ರೇಟ್. ನೋಡಿ, ಇದಕ್ಕೆ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ. ಜಾಸ್ತಿ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಾಗಲಾರ್ದವರು ಅರ್ಧ ಎಣ್ಣೆನೂ ಹಾಕ್ಕೋಬಹುದು. ಇದು ತುಪ್ಪ ಕರಗಿದ ತಕ್ಷಣ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಗೋಡಂಬಿನ ಎಕ್ಸ್ಟ್ರಾ ಎತ್ತಿಟ್ಕೊಳ್ಳಿ. ಈಗ ಗೋಡಂಬಿ ಕೆಂಪಾಗ್ತಿದ್ದಂಗೆ ದ್ರಾಕ್ಷಿ ಹಾಕಿದ್ದೀನಿ. ಅದಕ್ಕೆ ಹಸಿಮೆಣ್ಸಿಕಾಯಿ, ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಕೆ ಹಾಕ್ಕೋಬೇಕು. ಹಾಗೆ ಇದಕ್ಕೆ ನಾನು ಮಸಾಲೆ ಕುಟ್ಕೊಂಡಿದ್ದೆ. ಅದೇನೆಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು ಇಷ್ಟೇ ಸಾಕು ಇದಕ್ಕೆ ಮಸಾಲೆ. ಇದಿಷ್ಟೇ ಮಸಾಲೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ಅದು ಎಲ್ಲ ಬೇಯಿಸ್ಬಿಟ್ಟಿರ್ತೀವಲ್ಲ, ಅದೆಲ್ಲ ಕುಕ್ಕರಲ್ಲಿ ಬೆಂದೋಗ್ಬಿಟ್ಟಿರ್ತೈತೆ, ಸುಟ್ಟಂಗೆ ಆಗ್ಬಿಟ್ಟಿರ್ತೈತೆ. ಹಾಗಾಗಿ ಅದು ಟೇಸ್ಟೇ ಬರೋದಿಲ್ಲ. ಈ ಥರ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ ಇದು. ಹೀಗೆ ಕುರ್ಮಾನು ತುಂಬ ರುಚಿಯಾಗಿ ಮಾಡಿದ್ದೀನಿ ನಾನು. ನೋಡಿ, ಇದು ಗೋಡಂಬಿ, ದ್ರಾಕ್ಷಿ, ಈರುಳ್ಳಿ, ಮೆಣಸಿಕಾಯಿ ಎಲ್ಲ ಬೆಂದಾದಮೇಲೆ ಅದಕ್ಕೆ ಹಸಿ ಕೊಬ್ಬರಿ ತುರಿದಿಟ್ಟಿರುವಂಥ ಹಸಿ ಕೊಬ್ಬರಿ ಹಾಕಿದ್ದೀನಿ. ಹಾಗೆ ಉಪ್ಪು ಹಾಕಿಬಿಟ್ರೆ ಎಲ್ಲ ನೀಟಾಗಿ ಮೆತ್ತಗಾಗುತ್ತೆ. ಲಾಸ್ಟಲ್ಲಿ ಕುಟ್ಟಿದ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅನ್ನ ಹಾಕಿ ಕಲಿಸ್ಕೊಳ್ಳೋಣ. ಅದು ಅನ್ನನ ಬಸ್ದಿಟ್ಕೊಂಡಿದ್ವಲ್ಲ, ನೋಡಿ ಉದುರಿದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಉದುರುದ್ರಾಗಿ ಬಂದಿದೆ ನೋಡಿ. ತುಂಬ ತುಂಬ ಚೆನ್ನಾಗಿದೆ ಇದು ಅಂತೂ. ಟೇಸ್ಟಿ ಅಂತೂ. ಈ ಥರ ಒಂದು ಸಲ ಮಾಡಿ ನೋಡಿ. ಹುಳಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಇಷ್ಟೇ ಸಾಕಿದು. ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಇದು. ಇದ್ರ ಜೊತೆಗೆ ಒಂದು ಕುರ್ಮ ಮಾಡ್ಕೊಳ್ಳೋಣ. ತರಕಾರಿ ಕುರ್ಮನೂ ಮಾಡ್ಬೋದು, ಬೇಳೆ ಕುರ್ಮ ಮಾಡ್ಬೋದು. ನಾನು ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗಸಗಸೆ ಆಮೇಲೆ ಹಸಿ ಕೊಬ್ಬರಿನೂ ರುಬ್ಬಿಬಿಟ್ಟು ಅದನ್ನು ಸೋಸಿ ಹಾಲು ತೆಗೆದಿಟ್ಕೋಬೇಕು. ನೋಡಿ, ಇದನ್ನ ಚೆನ್ನಾಗಿ ಫುಲ್ ನೈಸಂಗೆ ರುಬ್ಕೊಂಡು ಈ ಥರ ಇದು ಜರಡಿನಲ್ಲಿ ಹಾಕಿ ಸೋಸ್ಕೊಂಡು ಹಾಲು ಸಪ್ರೇಟ್ ಎತ್ತಿಟ್ಕೊಂಡಿರ್ಬೇಕು ಅದನ್ನು. ಇದಕ್ಕೆ ಒಂದಿಷ್ಟು ಮಸಾಲೆ ರುಬ್ಕೊಳ್ಳೋಣ. ಟೊಮೆಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು 4 ಗೋಡಂಬಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಅಂದರೆ ಗೋಡಂಬಿ ಅದಕ್ಕೆ ಹಾಕ್ಕೊಂತೀವಿ ಅಂದರೆ ಒಂಥರ ತಿಕ್ನೆಸ್ ಬರೋಗೋಸ್ಕರ ಗೋಡಂಬಿ ಹಾಕಿರ್ತೀನಿ. ನೀವು ಬೇಕಂದರೂ ಪುದೀನೂ ಹಾಕ್ಕೊಂಡು ರುಬ್ಕೋಬೋದು. ನಾನು ಪುದೀನ ಅಷ್ಟೊಂದು ಇದು ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಇದು ಕುರ್ಮಾಕ್ಕೆ ಹಾಕ್ಕೊಂಡಿಲ್ಲ. ಬೇಕಂದ್ರೆ ಹಾಕ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಏಲಕ್ಕಿ, ಲವಂಗ, ಮೆಣಸು, ಚಕ್ಕೆ, ಪಲಾವ್ ಎಲೆ, ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಸೋಂಪು ಕಾಳು, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಮೊದಲು ಈರುಳ್ಳಿ ಹಾಕ್ಕೊಂಬಿಡೋಣ, ಆಮೇಲೆ ಪಲಾವ್ ಎಲೆ ಹಾಕ್ಕೊಳ್ಳೋಣ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ನೋಡಿ, ಪಲಾವ್ ಎಲೆ ಈ ಟೈಮಲ್ಲಿ ಹಾಕ್ಕೊಳ್ಳೋಣ. ಅದು ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ ಪಲಾವ್ ಎಲೆ ಹಾಕ್ಕೊಳ್ಳೋಣ. ಅಂದರೆ ಘಮ ಚೆನ್ನಾಗಿರುತ್ತೆ ಅನ್ನೋದಷ್ಟೇ, ಇನ್ನೇನಿಲ್ಲ. ಇವಾಗ ನೋಡಿ, ಅದನ್ನು ಮಸಾಲೆ ರುಬ್ಕೊಂಡಿದ್ದಲ್ಲ, ಟೊಮೆಟೊ ಮಸಾಲ, ಅದನ್ನು ಹಾಕ್ಕೊಂಬಿಡೋಣ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅದನ್ನು. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಮಸಾಲೆ ಪುಡಿ, ಖಾರ ಪುಡಿ, ಅರ್ಶಿಣ ಪುಡಿ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇದಿಷ್ಟೇ ಸಾಕು ಇದಕ್ಕೆ ಮಸಾಲೆ. ನಾನು ಮನೇಲಿ ಮಾಡಿರೋದಂತ ಸ್ವಲ್ಪ ನಾನು ಸಪ್ರೇಟ್ ಮಾಡಿಟ್ಕೊಂಡಿರ್ತೀನಿ ಮಸಾಲೆ ಪುಡಿನ. ಅದನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಲಾಸ್ಟಲ್ಲಿ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ತಿರ್ಸ್ಕೊಂಬಿಟ್ಟು ಎಲ್ಲ ತರಕಾರಿಗಳನ್ನು ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದೆಲ್ಲ ತರಕಾರಿನೂ ಹಾಕ್ಕೋಬೋದು ನೀವು. ಕ್ಯಾರೆಟು, ಬೀನ್ಸು, ಕೆಲವ್ರು ಹೂಕೋಸು ಹಾಕ್ಕೋಬೋದು, ಗೆಡ್ಡೆಕೋಸು ಹಾಕ್ಕೋಬೋದು. ನಾನು ಮಾತ್ರ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ರುಬ್ಬಿ ಸೋಸಿಟ್ಕೊಂಡಿರೋಂಥ ಹಾಲನ್ನು ಹಾಕ್ಕೊಳ್ಳೋಣ. ಕಾಯಿ ಹಾಲು ಹಾಕ್ಕೊಳ್ಳೋಣ ಅದಕ್ಕೆ. ನೋಡಿ, ತುಂಬ ಚೆನ್ನಾಗಿ ಬರ್ತಿದ್ದು. ಟೇಸ್ಟ್ ಅಂತೂ ತುಂಬ ರುಚಿಯಾಗಿತ್ತು. ಒಂದು ಎರಡು ಕೂಗಿಸಿದ್ರೆ ಸಾಕು. ತರಕಾರಿ ಏನು ಭಾಳ ಬೇಯಿಸೋದು ಬೇಕಾಗಿಲ್ಲ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಇದು. ಮೇಲೆ ಸ್ವಲ್ಪ ಕೊತ್ತಂಬರಿ ಹೆಚ್ಚು ಹಾಕ್ಕೊಂಬಿಡೋಣ, ಚೆನ್ನಾಗಿರುತ್ತೆ. ನೋಡಿ, ಘಮ ಘಮ ಅನ್ನುವಂಥ ಕುರ್ಮ ರೆಡಿಯಾಗಿದೆ. ಆಮೇಲೆ ತುಂಬ ಟೇಸ್ಟಿಯಾಗಿರುವಂಥ ಘೀ ರೈಸ್ ರೆಡಿಯಾಗಿದೆ. ನೋಡಿ, ಇವಾಗ ಕುರ್ಮ ಡಿಸೈನ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಇದನ್ನು ರೆಡಿಯಾಗಿದೆ. ಘೀ ರೈಸನ್ನು ಡಿಸೈನ್ ಮಾಡ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದೆ. ಇದೆರಡನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೆಡಿ ಆಯಿತು ಘೀ ರೈಸು ಕುರ್ಮ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ನೋಡಿದ್ದಕ್ಕೆ.